ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 45ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 46ನೇ ಅಧ್ಯಾಯವನ್ನು ಶುರು ಮಾಡೋಣ. ಅತ್ತಿಗೆ, ಪೂರ್ತಿ ವಿಷಯ ತಿಳ್ಕೊಂಡು ಮಾತಾಡಿ ಎಂದರು ಜಯಶೀಲ. ಇನ್ನೂ ಏನು ತಿಳ್ಕೋಬೇಕು? ನಿನ್ನ ಮಗಂಗೆ ಸತ್ಯ ಹೇಳೋ ಅವಶ್ಯಕತೆ ಏನಿತ್ತು ಎಂದರು ಜಯಶೀಲರ ಅತ್ತಿಗೆ. ಹೇಳ್ತಾ ಇದ್ದೀನಲ್ವ ಅತ್ತಿಗೆ, ಹೇಳೋ ಅಂಥ ಸಂದರ್ಭ ಬಂತು ಅಂತ. ದೇವ್ರ ಮನೆಯಲ್ಲಿ ಅಮ್ಮನವರ ಫೋಟೋ ಮೇಲೆ ಕೈ ಇಡಿಸಿ ಹೇಳಿದೆ, ಏನು ಮಾಡಲಿ? ತೇಜ ಗಾಯನ ಇಬ್ಬರಿಂದಾನೇ ಭಾರತ ತನ್ನ ಹುಟ್ಟಿನ ಮೂಲ ಹುಡುಕೊಂಡು ಬಂದಿದ್ದು. ನನಗೆ ಅಂತ ಇರೋನು ಅವನೊಬ್ಬನೇ. ಅದಕ್ಕೆ ಹೇಳಿದೆ. ಏನಿವಾಗ? ವಿಷಯ ಗೊತ್ತಾದರೂ ಮದುವೆಗೆ ಮುಂಚೆ ಗರ್ಭಿಣಿ ಆದವಳು ಅಂತ ಹೋಗೋದು ನನ್ನ ಮರ್ಯಾದೆ ಬಿಡಿ. ನೀವು ಸದ್ದಿಲ್ದಂಗೆ ಮಾಡಿ ಕೈ ತೊಳ್ಕೊಂಡ್ರಲ್ಲ ಎಂದು ಜಯಶೀಲ ಕೋಪದಿಂದ ಹೇಳಿದಾಗ ಅತ್ತಿಗೆ ಸುಮ್ಮನಾದ್ರು. ಅಣ್ಣ, ತೇಜಂಗೆ ವಿಷಯ ಗೊತ್ತಾಗಿದೆ ಅಷ್ಟೇ. ಅವನೇನು ಸತ್ಯನ ಯಾರಿಗೂ ಹೇಳಲ್ಲ. ಹೇಳೋದ್ರಿಂದ ಅಮ್ಮನ ಮರ್ಯಾದೆ ಹೋಗುತ್ತೆ ಅನ್ನೋದು ಅವನಿಗೂ ಗೊತ್ತಿದೆ. ಅಲ್ಲದೆ ಅವನಿಗೆ ಭಾರತನ ಸ್ನೇಹ ಕೂಡ ಅಷ್ಟೇ ಮುಖ್ಯ. ನಿಮಗೆ ವಿಷಯ ಹೇಳಬೇಕಿತ್ತು, ಹೇಳಿದ್ದೀನಿ ಅಷ್ಟೇ ಎಂದರು ಜಯಶೀಲ. ಸರಿ, ಅಮ್ಮನವರ ಇಚ್ಛೆ ಗೊತ್ತಾಗಬೇಕು ಅಂತ ಇತ್ತೋ ಏನೋ. ಮಗಂಗೆ ಮದುವೆ ಮಾಡೋ ಯೋಚನೆ ಏನಾದರೂ ಮಾಡಿದ್ದೀಯಾ? ಎಲ್ಲಾದರೂ ನೋಡ್ಕೊಂಡಿದ್ದಾನಾ ಎಂದು ಅಣ್ಣ ಕೇಳಿದ್ರೆ, ಇಲ್ಲ ಅಣ್ಣ, ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಹಾಗೆ ಮಾಡಬೇಕು ಅಂದಾಗ ನಿಮಗೆ ಹೇಳ್ತೀನಿ ತಗೋ. ನನಗಾದರೂ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಎಂದರು ಜಯಶೀಲ. ಅಣ್ಣ ತಂಗಿಯ ಮಾತುಕತೆ ಹೀಗೆ 10 ಹಲವು ವಿಷಯಗಳ ಕಡೆ ತಿರುಗಿತ್ತು. ಯಾಕೋ ಒಬ್ಬನೇ ಬಂದೆ, ಆಂಟಿ ಬರಲಿಲ್ವಾ ಎಂದ ಪಾರ್ಥ ತೇಜನನ್ನು ನೋಡ್ತಾ. ಅಣ್ಣ ತಂಗಿ ಏನೋ ಮಾತಾಡ್ತಾ ಕೂತಿದ್ರು, ನೀನೇ ಹೋಗ್ಬರೋದು ಅಂತಂದ್ರು ಎಂದು ಮಾತು ತೇಲಿಸಿದ್ದ ತೇಜ. ಸರಿ ನಡಿ, ಟಿಫನ್ ಮಾಡು, ಹೊರಡೋಣ ಎಂದ ಪಾರ್ಥನಿಗೆ. ಅಪರೂಪಕ್ಕೆ ನಮ್ಮ ಮಾವ ಹಿಂಸೆ ಮಾಡಿದ್ರು, ತಿಂಡಿ ಮಾಡಿಕೊಂಡೇ ಬಂದೆ, ರೆಡಿ ಇದ್ದರೆ ಹೊರಡೋಣ ಎಂದ. ಹಾಲ್ ಬಿಳುಪಿನ ಬಣ್ಣದ ಸ್ಲೀವ್ಲೆಸ್ ಲಾಂಗ್ ಗೌನ್ಗೆ ಗಾಢ ಹಸಿರು ಬಣ್ಣದ ಎಂಬ್ರಾಯ್ಡ್ರಿ ಡ್ರೆಸ್ನಲ್ಲಿ ಸ್ವರ್ಣ ಸಿಂಡ್ರೆಲಾ ರೀತಿ ಕಾಣಿಸ್ತಾ ಇದ್ಲು. ಇವಳಿಷ್ಟು ಚೆನ್ನಾಗಿದ್ದಾಳ? ನನಗೆ ಇದಕ್ಕೂ ಮುಂಚೆ ಯಾವತ್ತೂ ಹಾಗೆ ಅನಿಸೇ ಇಲ್ವಲ್ಲ. ಅವಳ ಕರ್ಲಿ ಹೇರ್ ಸ್ಪೆಷಲ್ ಲುಕ್ ಕೊಡುತ್ತೆ ಅನ್ನೋದು ಸುಳ್ಳಲ್ಲ ಎಂದುಕೊಳ್ಳುತ್ತಿದ್ದ ತೇಜ. ತೇಜ ಅವರೇ, ನಾವೆಲ್ಲ ರೆಡಿ, ಗಾಡಿ ತೆಗೀರಿ. ಸ್ವರ್ಣ ಹೆಚ್ಚು ಕಮ್ಮಿ ಕಿವಿಯ ಬಳಿ ಕಿರ್ಚಿದ್ಲು. ತಡಬಡಾಯಿಸಿದ ತೇಜ, ಎಷ್ಟು ಕಾರಲ್ಲಿ ಹೋಗೋದು ಎಂದ. ಅಪ್ಪ ಅಮ್ಮ ತಾತನ ಕಾರಲ್ಲಿ ಬರ್ತಾರೆ. ಅವ್ರು ಓಲ್ಡ್ ಲವ್ ಸ್ಟೋರಿನ ಮೆಲ್ಕು ಹಾಕ್ಕೊಂಡು ನಾವು 4 ಜನ ಪಾರ್ಥನ ಕಾರಲ್ಲಿ ಹೋಗೋಣ ಎಂದು ನಿರ್ಧಾರವಾದಂತೆ ಹೇಳಿದ್ಲು ಸ್ವರ್ಣ. ನೀ ನಮ್ಮ ಜೊತೆ ಬಾ ಎಂದರು ಪ್ರಮೀಳಾ ತಟ್ಟನೆ. ಮಾಮ್, ಆಫ್ಟರ್ ಲಾಂಗ್ ಟೈಮ್ ಏನೋ ಓಲ್ಡ್ ಕಪಲ್ಸ್ ಜೊತೆಲಿ ಬರಲಿ ಅಂದರೆ ಹುಸಿ ಮುನಿಸಿ ತೋರಿದ ಸ್ವರ್ಣ. ಅಪ್ಪ, ನಿಮ್ಮ ಆ ಕಾಲದ ಸಾಂಗ್ ಯಾವುದು? ಅದನ್ನು ಹಾಡ್ಕೊಂಡು ಬನ್ನಿ, ಓಕೆನಾ ಎಂದಳು ಕಾರ್ ಹತ್ತುತ್ತಾ. ತೇಜ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತರೆ ಪಕ್ಕದ ಸೀಟ್ನಲ್ಲಿ ಭಾರತನ ಹಿಂದಿನ ಸೀಟ್ನಲ್ಲಿ ಗಾಯನ. ತೇಜನ ಹಿಂದೆ ಸ್ವರ್ಣ ಕೂತರೆ ತೇಜನಿಗೆ ಮಿರರ್ನಲ್ಲಿ ಗಾಯನ ಮುಖ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ನೀನು ಹೋಗಿದೀಯಾ ಪಾರ್ಥ ಈಗ ಹೋಗ್ತಾ ಇರೋ ವಾಟರ್ಫಾಲ್ಸ್ಗೆ ಎಂದ ತೇಜ ಡ್ರೈವ್ ಮಾಡುತ್ತಾ. ಇಲ್ಲಿಗೆ ಬಂದಮೇಲೆ ಎಲ್ಲೂ ಹೋಗಿಲ್ವೋ, ಬರೀ ಮನೆ ಅಭ್ಯಾಸ ಇದೇ ಆಗೋಗಿದೆ ಎಂದ ಪಾರ್ಥ. ಸ್ವರ್ಣಳ ಕಣ್ಣುಗಳು ಮಿರರ್ನಲ್ಲಿ ಕಾಡ್ತಾ ಇದ್ವು. ತೇಜ ತಲೆ ಕೊಡವಿ ಮಿರರ್ ಸ್ವಲ್ಪ ತಿರುಗಿಸಿದ್ದ. ಪ್ರಮಿ, ನಿನಗೆ ಹಳೆ ದಿನಗಳು ನೆನಪಿದ್ಯಾ? ನಾನು ಬರಲ್ಲ ಅಂದರೂ ನೀನು ಅರ್ಜುನನ್ನು ಬಿಟ್ಟು ಏನಾದರೂ ನೆಪ ಹೇಳಿ ನಾನೇ ಬರೋ ಹಾಗೆ ಮಾಡ್ತಿದ್ದೆ ಎಂದರು ನಾರಾಯಣ ಮತ್ತೊಂದು ಕಾರಿನಲ್ಲಿ. ಆ ದಿನಗಳನ್ನೆಲ್ಲ ಹೇಗೆ ಮರೆಯೋಕ್ಕಾಗತ್ತೆ ನಾಣಿ ಎಂದರು ಪ್ರಮೀಳಾ ನೆನಪು ಮಾಡಿಕೊಂಡು. ಆಗೆಲ್ಲ ನಾನು ಯಾವುದಾದ್ರೂ ಸಿನಿಮಾ ಹಾಡು ಹಾಡ್ತಿದ್ದೆ, ನೀನು ನನ್ನ ಹಾಡು ನಿಲ್ಲಿಸೋಕೆ ಕಷ್ಟಪಡ್ತಿದ್ದೆ ಎಂದರು ನಗುತ್ತಾ. ಒಂದು ಗಾದೆ ಮಾತಿದೆ ಪ್ರಮಿ, ಕಳ್ಕೊಂಡು ಯಾವತ್ತೂ ಹುಡುಕ್ಬಾರ್ದಂತೆ. ಕೈಲಿದ್ದಿದ್ದನ್ನು ಕಳ್ಕೊಂಡು ಹೀಗೆ ಹುಡುಕಿದ್ರೆ ಸಿಗಲ್ಲ. ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ. ಆಗೋಗಿರೋದ್ರ ಬಗ್ಗೆ ನಿನಗೆ ಪಶ್ಚಾತ್ತಾಪ ಇದ್ದರೆ ಸಾಧ್ಯ ಆದರೆ ಪ್ರಾಯಶ್ಚಿತ ಮಾಡ್ಕೊ ಎಂದರು ನಾರಾಯಣ. ಏನು ನಾಣಿ ನೀನು, ಪಿಕ್ನಿಕ್ ಬಂದರೂ ಅದನ್ನೇ ಹೇಳ್ತೀಯ. ಈಗೆಲ್ಲ ನಾರ್ಮಲಾಗಿ ಹೋಗ್ತಿದ್ದೆ ತಾನೇ, ಬಿಡು ಪ್ರಮೀಳಾ ಸಿಡುಕಿದ್ರು. ಆದರೆ ಯಜಮಾನ್ರು, ಅಮ್ಮನವರು, ಅಜ್ಜಯ್ಯ ಯಾರ ಸಾವುಗೂ ನ್ಯಾಯ ಸಿಕ್ಕಲಿಲ್ವಲ್ಲ, ಅದು ಸಿಗಬೇಕಲ್ವಾ? ಹೆತ್ತ ಮಗಳು ನಿನಗೆ ಆ ಜವಾಬ್ದಾರಿ ಇಲ್ಲದೇ ಇರಬಹುದು. ಆದರೆ ನನ್ನ ಮೇಲೆ ಯಜಮಾನರ ಉಪ್ಪಿನ ಋಣ, ಅಮ್ಮನವರು ಹಾಕಿರೋ ಹಣ್ಣದ ಋಣ ಇದೆ. ನಾನು ಸುಮ್ಮನೆ ಇರೋದಕ್ಕಾಗಲ್ಲ ಎಂದರು ನಾರಾಯಣ. ಯಾಕೆ ಸುಮ್ಮನೆ ಇದೆಯಾ? ಹೋಗು, ಪಾರ್ಥನ ಹತ್ರ ಎಲ್ಲ ಹೇಳು. ಯಾಕೆ ಸುಮ್ಮನೆ ಇದೆಯಾ? ಯಾಕೆ ಹೇಳೋಕ್ಕೆ ಧೈರ್ಯ ಬರ್ತಿಲ್ವಾ?
ಉಪ್ಪಿನ ಋಣ ಅನ್ನದ ಋಣ ಧೈರ್ಯ ಕೊಡ್ತಿಲ್ವಾ? ಹುಬ್ಬೇರಿಸಿ ಗತ್ತಿನಿಂದ ಪ್ರಮಿಳಾ ಕೇಳಿದಾಗ ಸ್ಟೇರಿಂಗ್ ಮೇಲೆ ಮುಷ್ಟಿ ಹಿಡಿ ಮಾಡಿ ಗುದ್ದಿ ತಮ್ಮ ಕೋಪವನ್ನು ನಿಗ್ರಹಿಸಿಕೊಂಡರು ನಾರಾಯಣ. ಮಗಳು ಅಪ್ಪ ಅಮ್ಮ ಖುಷಿಯಾಗಿ ಜೊತೇಲಿ ಬರಲಿ ಅಂತ ಕಳಿಸಿದ್ರೆ ನಿಂದು ಮತ್ತದೇ ರಾಗ. ನಾಣಿ ಪ್ಲೀಸ್, ಎಲ್ಲ ಈಗ ಹೇಗಿದ್ಯೋ ಹಾಗೆ ಬಿಡು. ಗೊತ್ತಾಗಲೇಬೇಕು ಅನ್ನೋದಿದ್ರೆ ಅದಾಗಲೇ ಗೊತ್ತಾಗತ್ತೆ. ನೀನು ಕೆತ್ಕೋಗಿ ಹೋಗಬೇಡ ಎಂದರು ಪ್ರಮಿಳಾ. ನಿಟ್ಟುಸಿರನ್ನು ಹೊರಹಾಕಿ ರಸ್ತೆ ಕಡೆ ದೃಷ್ಟಿ ನೆಟ್ಟರು, ಮಾತು ಮುಂದುವರೆಸಲು ಇಷ್ಟವಿಲ್ಲದೆ. ಎಲ್ಲರೂ ತಲುಪಬೇಕಾದ ಗಮ್ಯ ತಲುಪಿದ್ರು. ಸುತ್ತ ದಟ್ಟ ಕಾಡು ಎನ್ನುವುದಕ್ಕಿಂತ ಸಣ್ಣ ಕಾಡು, ಮಧ್ಯೆ ಹಾದು ಹೋಗಿರುವ ಸಿಮೆಂಟ್ ರೋಡ್. ಕಾಲು ದಾರಿಯಲ್ಲಿ ಸ್ವಲ್ಪ ದೂರ ಒಳಗೆ ನಡೆದು ಹೋಗಬೇಕಾಗಿತ್ತು. ಹತ್ತಿರದ ಹಳ್ಳಿಯ ಜನರು ಅಲ್ಲಲ್ಲಿ ಜಾನುವಾರುಗಳನ್ನು ಮೇಯಿಸ್ತಾ ಇದ್ರು. ತೇಜ, ನಾರಾಯಣ, ಸ್ವರ್ಣ ಸ್ವಲ್ಪ ಊಟ ಸ್ನ್ಯಾಕ್ಸ್ ಬಾಕ್ಸುಗಳನ್ನು ಇಟ್ಕೊಂಡ್ರೆ ಪಾರ್ಥ ಕಲ್ಲು ದಾರಿ ಆಗಿದ್ದರಿಂದ ಗಾಯನಳ ಭುಜ ಬಳಸಿ ಹಿಡಿದುಕೊಂಡ. ಗಾಯನ ನಿಧಾನವಾಗಿ ನಡೀರಿ, ಕಲ್ಲು ಜಾರಿ ಸ್ಕಿಪ್ ಆದರೆ ಕಷ್ಟ, ಪ್ರಮಿಳಾ ಎಚ್ಚರಿಸಿದ್ರು. ಮೊದಲೇ ಹೇಳಬಾರ್ದಿತ್ತಾ? ನಾನು ಈ ಹೀಲ್ ಸ್ಲಿಪ್ಪರ್ ಹಾಕೋತಾನೇ ಇರಲಿಲ್ಲ. ಈ ಕಲ್ಲೊಳಗೆ ನಾನು ಹೇಗೆ ನಡೀಲಿ ಎಂದಳು ಸ್ವರ್ಣ. ನಿಧಾನಕ್ಕೆ ನಡ್ಕೊಂಬಾ ಎಂದರು ಪ್ರಮಿಳಾ ಮುಂದೆ ಹೆಜ್ಜೆ ಹಾಕುತ್ತಾ. ವರ್ಷಗಳ ಹಿಂದೆ ತನ್ನ ಸ್ನೇಹಿತೆಯರ ಜೊತೆ ಪಿಕ್ನಿಕ್ ಎಂದು ಬರುತ್ತಿದ್ದ ಸ್ಥಳ. ಪ್ರಮಿಳಾ ತನ್ನ ಸ್ನೇಹಿತೆಯರೊಂದಿಗೆ ಕಳೆದ ಹಳೆ ದಿನಗಳ ನೆನಪು ಮಾಡಿಕೊಂಡು ನಡೀತಾ ಇದ್ದರೆ, ಔಷಧಿ ಸಸ್ಯಗಳಿಗೆಂದು ಯಜಮಾನರ ಜೊತೆ ಬಂದಾಗ ವಿಶ್ರಾಂತಿಗೆಂದು ಇಲ್ಲಿ ಬರುತ್ತಿದ್ದ ದಿನಗಳು ನಾರಾಯಣರಿಗೆ ನೆನಪಾಗಿದ್ವು. ಗಾಯನ ಮತ್ತು ಪಾರ್ಥ ಸುತ್ತಲಿನ ಪ್ರಕೃತಿಯನ್ನು ಸವಿಯುತ್ತಾ ಮಾತನಾಡ್ತಾ ತಮ್ಮದೇ ಲೋಕದಲ್ಲಿ ವಿಹರಿಸ್ತಾ ನಡೀತಾ ಇದ್ದರೆ, ಹಿಂದೆ ಉಳಿದವರು ತೇಜ ಮತ್ತು ಸ್ವರ್ಣ. ನಂಗೆ ಈ ರೀತಿ ನೇಚರ್ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ, ಮೌನ ತಾಳಲಾರದೆ ಸ್ವರ್ಣ ಹೇಳಿದ್ಲು. ನನಗೂ ಇಷ್ಟ, ಆದರೆ ಬೆಂಗಳೂರಿನ ಸುತ್ತಮುತ್ತ ಸಿಗೋದೆಲ್ಲ ಕಮರ್ಷಿಯಲ್ ಕಾಡುಗಳು. ಆದರೆ ಇಲ್ಲಿ ನೋಡು, ಸದ್ಯ ಈ ಕಾಡಿಗೆ ಯಾರೂ ಬಿಸ್ನೆಸ್ ಮ್ಯಾನ್ಗಳ ಕಣ್ಬಿದ್ದಿಲ್ಲ, ಹಾಗಾಗಿ ತನ್ನ ನೈಜತೆಯನ್ನು ಉಳಿಸ್ಕೊಂಡಿದೆ ಎಂದ ತೇಜ. ನಿಮ್ಮ ಮಾತು ನಿಜ, ಇಲ್ಲ ಅಂದಿದ್ರೆ ಇಷ್ಟರಲ್ಲಿ ಯಾರಾದರೂ ಬಿಸ್ನೆಸ್ ಮ್ಯಾನ್ಗಳು ಬಂದು ಸರ್ಕಾರಕ್ಕೆ ಒಂದಷ್ಟು ದುಡ್ಡು ಕೊಟ್ಟು ಇಲ್ಲಿ ಒಂದು ರೆಸಾರ್ಟು, ಅಡ್ವೆಂಚರ್ ಗೇಮ್ಸು, ಇನ್ನರ್ ಗೇಮ್ಸು, ಔಟರ್ ಗೇಮ್ಸ್ ಅಂತ ಏನೇನೋ ಮಾಡಿ ಸಿಟಿ ಜನನೆಲ್ಲ ಈ ಕಡೆ ಕರ್ಕೊಂಡು ಬಂದಿರೋರು ಎಂದಳು ಸ್ವರ್ಣ. ನೀನು ಕೂಡ ಸ್ವಲ್ಪ ಕಾರ್ಪೊರೇಟ್ ಮೈಂಡ್ಸೆಟ್ ಅವಳೆ ಅಲ್ವಾ ಎಂದ ತೇಜ. ನನಗೆ ಮೊದಲೆಲ್ಲ MBA ಮುಗಿಸ್ಬೇಕು, ಆಮೇಲೆ ಫಾರಿನ್ ಕಂಟ್ರಿಗೆ ಹೋಗಿ ಅಲ್ಲಿನ ಸಿವಿಲ್ ಕಾರ್ಡ್ ತೊಗೊಂಡು ಸೆಟಲ್ ಆಗಬೇಕು ಅನ್ನೋದೇ ಕನಸಾಗಿತ್ತು. ಬಟ್ ನಾಟ್ ನೌ ಎಂದು ಸ್ವರ್ಣ ಹೇಳಿದಾಗ ತೇಜನಿಗೆ ಸ್ವರ್ಣ ಇಲ್ಲೇ ಉಳ್ಕೋತಾಳ ಎಂದು ಸಂತೋಷ ಆಗಿತ್ತು. ನನಗೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಸ್ವದೇಶಿ ಬಗ್ಗೆ ತಾತ ಅವರಿಗೆಲ್ಲ ಇದ್ದ ಅಭಿಮಾನ ತಿಳ್ಕೊಂಡ್ಮೇಲೆ ಅವ್ರ ಫ್ಯಾಮಿಲಿ ನೆಕ್ಸ್ಟ್ ಜನ್ರೇಷನ್ ಆಗಿ ನಾನು ಫಾರಿನ್ ಸಿವಿಲ್ನ ಆಗಬೇಕು ಅಂತ ಇಷ್ಟಪಟ್ಟರೆ ಅವರ ಆದರ್ಶಗಳನ್ನು ಅವರ ಮನೆಯವರಾಗಿ ನಾವೇ ಪಾಲಿಸಲಿಲ್ಲ ಅಂದರೆ ಬೇರೆಯವ್ರು ಪಾಲಿಸೋದು ಹೇಗೆ? ನಿಮಗೆ ಗೊತ್ತಾ, ನಾನು ಫಸ್ಟ್ ಟೈಮ್ ಈ ಊರಿಗೆ ಬಂದಾಗ ಎಷ್ಟು ಡಿಫ್ರೆಂಟ್ ಫೀಲ್ ಮಾಡಿದ್ದೆ ಅಂತ. ಅಷ್ಟು ವರ್ಷ ಬೀಗ ಹಾಕಿದ ಮನೇಲಿ ಎಷ್ಟು ಪಾಸಿಟಿವ್ ವೈಬ್ಸ್ ಫೀಲ್ ಮಾಡಿದ್ದೆ. ಫಾರಿನ್ ಕಂಟ್ರೀಸ್ನಲ್ಲೂ ಹಳೆ ಪಾಳು ಬಿದ್ದ ಮನೆಗಳನ್ನು ರಿನೋವೇಟ್ ಮಾಡೋ ವಿಡಿಯೋಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಬ್ವಿಯಸ್ಲಿ ನಾವೆಲ್ಲ ನೋಡೇ ಇರ್ತೀವಿ. ಬಟ್ ಈ ಮನೆಗೆ ಬಂದಾಗ ಆಯ್ತಲ್ಲ ಫೀಲ್, ಅದು ಡಿಫ್ರೆಂಟ್ ಎಂದಳು ಸ್ವರ್ಣ. ನಿಜ, ನಮ್ಮತನ ಅನ್ನೋದಿದೆಯಲ್ಲ, ಅದು ಯಾವತ್ತೂ ಹಳೇದಾಗಲ್ಲ ಎಂದ ತೇಜ. ಎಲ್ಲರೂ ವಾಟರ್ಫಾಲ್ ಬಳಿ ತಲುಪಿದ್ರು. ತೀರಾ ದೊಡ್ಡ ವಾಟರ್ಫಾಲ್ ಏನಲ್ಲ, ಸಣ್ಣ ಝರಿ ರೀತಿ. ಸುತ್ತ ಹಾಸಿಕೊಂಡಿದ್ದ ಹುಲ್ಲು, ಆಳೆತ್ತರದ ಮರಗಳು, ಕಲ್ಲು ಪೊಟರೆಗಳ ನಡುವಿನಿಂದ ಎತ್ತರದ ಪ್ರದೇಶದಿಂದ ಹರಿದು ಬರುವ ಬೆಣ್ಣೊರೆಯಂಥ ನೀರು. ಮಳೆಗಾಲದಲ್ಲಿ ಜೋರಾಗಿ ಹರಿಯುತ್ತದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ದಡದಲ್ಲಿ ಸವೆದ ಕಲ್ಲು ಬಂಡೆಗಳೇ ಉದಾಹರಣೆ ಆಗಿದ್ವು. ಮೇಲಿನಿಂದ ಹರಿದು ಬಂದ ನೀರು ಹಳ್ಳದ ರೂಪದಲ್ಲಿ ಮುಂದೆ ಹರಿದು ಹೋಗ್ತಾ ಇತ್ತು. ನಾರಾಯಣರು ತಾವು ತಂದಿದ್ದ ಚಾಪೆಯನ್ನು ಹಾಸದ ಮೇಲೆ ಊಟ ತಿಂಡಿಯ ಬ್ಯಾಗುಗಳನ್ನು ಇಟ್ಟರು. ಅಷ್ಟು ದೂರ ನಡೆದು ಬಂದಿದ್ದರಿಂದ ಗಾಯನಾಗೆ ತುಸು ಆಯಾಸ ಅನಿಸಿ ಚಾಪೆಯ ಮೇಲೆ ಕಾಲು ನೀಡಿಕೊಂಡು ಕುಳಿತಲು. ಪಾರ್ಥ ಬಾಟಲಿಯಲ್ಲಿದ್ದ ನೀರನ್ನು ಕೊಟ್ಟು ಒಂದು ಲೋಟಕ್ಕೆ ಬಗ್ಸ್ಕೊಟ್ಟು ಗಾಯನಾಳಕ್ಕೆ ಕುಡಿಯೋದಿಕ್ಕೆ ಕೊಟ್ಟ. ಸ್ವಲ್ಪ ಸುಧಾರಿಸ್ಕೊ, ಸರಿಯಾಗತ್ತೆ ಅಂದ. ಮರದ ನೆರಳು ಸುತ್ತ ಹರಡ್ಕೊಂಡಿತ್ತು. ಸ್ವಚ್ಛಂದ ಗಾಳಿ ಹಿತವಾಗಿತ್ತು. ನಾನು ಕೂತ್ಕೋತೀನಿ, ನೀವು ಹೋಗಾಟ ಆಡಿ ನೀರಲ್ಲಿ ಎಂದಳು ಗಾಯನ. ಉಳಿದವರೆಲ್ಲ ಆಗಲೇ ಚಪ್ಪಲಿಗಳನ್ನು ದಡದಲ್ಲೂ ಬಿಟ್ಟು ನೀರಿಗಿಳಿದಿದ್ರೆ ಸ್ವರ್ಣ ಮೊದಲು ತೀರದಲ್ಲಿ ಕಲ್ಲು ಬಂಡೆಗಳ ಮೇಲೆ ನಿಂತು ತನ್ನ ತರಹೇವಾರಿ ಫೋಟೋಗಳನ್ನು ತೆಗೆಸ್ಕೊಳ್ತಿದ್ಲು ತೇಜನ ಹತ್ರ. ತೇಜ, ಬಾರೋ ಈಜಾಡೋಕ್ಕೋಗೋಣ, ಆಮೇಲೆ ತೆಗಿವಂತೆ ಫೋಟೋನ ಎಂದ ಪಾರ್ಥ. ಇನ್ನೊಂದೆರಡು ಪಾರ್ಥ, ಬಟ್ಟೆ ನೆನ್ಮೇಲೆ ಮತ್ತೆ ತಗೊಳ್ಳೋಕ್ಕಾಗಲ್ಲ ಎಂದಳು ಸ್ವರ್ಣ. ಕುಳಿತಲ್ಲಿಂದಲೇ ಸುತ್ತಲಿನ ಪ್ರಕೃತಿ ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದ ಗಾಯನ ನೀರಿನಲ್ಲಿ ನಿಂತಿದ್ದ ತನ್ನ ಕುಟುಂಬವನ್ನು ನೋಡ್ತಾ, ಸ್ವರ್ಣ, ತೇಜ ಅಣ್ಣ ಒಂದಾದರೆ ನಮ್ಮ ಫ್ಯಾಮಿಲಿ ಫುಲ್ಫಿಲ್ ಆಗುತ್ತೆ
ಅಂತ ಅಂದ್ಕೊಂಡ್ಳು ಮನಸ್ಸಿನಲ್ಲೇ. ಪ್ರಮೀಳಾ ನೀರಿನಲ್ಲಿ ಪಾದ ಮುಳುಗಿಸ್ಕೊಂಡು ಕುಳಿತರೆ ತಳದಲ್ಲಿದ್ದ ಸಣ್ಣ ಕಲ್ಲುಗಳ ಸ್ಪರ್ಶ ಹಿತವಾಗಿ ಮಸಾಜ್ ಮಾಡಿದಂತೆ ಆಗ್ತಾ ಇತ್ತು. ಮಾಮ್, ಪಾರ್ಲರ್ ಪೆಡಿಕ್ಯೂರ್ಗಿಂತ ನ್ಯಾಚುರಲ್ ಆಗಿದೆ ಅಲ್ವಾ? ಹಾಗೆ ಕೂತ್ಕೋ, ಯಾವಾಗಲೂ ಹಿಂಡಿ ನೋವು ಬರುತ್ತೆ ಅಂತಿದ್ಯಲ್ಲ, ರಿಲ್ಯಾಕ್ಸ್ ಆಗತ್ತೆ ಎಂದಳು ಸ್ವರ್ಣ. ಸ್ವರ್ಣ, ನಿಮ್ಮಮ್ಮ ನಿನ್ನ ಹಾಗೆ ಇದ್ದಾಗಿಂದ ಇಲ್ಲಿಗೆ ಬಂದಿದ್ದಾಳೆ, ನೀನು ಅವಳಿಗೆ ಹೇಳ್ತೀಯ ಕತೆ ಹುಡುಗಿ ಎಂದರು ನಾರಾಯಣ ನಗ್ತಾ. ಸ್ವರ್ಣಳ ಫೋಟೋ ತೆಗೆದು ತೇಜ ಕೂಡ ಪಾರ್ಥನ ಜೊತೆ ಈಜಾಡೋದಿಕ್ಕೆ ಅಂತ ಬಂದ. ಅಪ್ಪ, ನಾನು ಪಾರ್ಥ ತೇಜ ಇರೋ ಕಡೆ ಹೋಗಿ ನೀರಲ್ಲಿ ಆಟ ಆಡ್ತೀನಿ, ನೀವು ಫೋಟೋಸು ವಿಡಿಯೋಸ್ ತೆಗೀರಿ ಎಂದ್ಲು ಸ್ವರ್ಣ. ನಾನು ತೆಗಿಯೋ ಫೋಟೋಗಳನ್ನು ನೀನು ಒಪ್ಪಲ್ಲ. ಒಂದು ಕೆಲಸ ಮಾಡು, ಗಾಯನಂಗೆ ಹೇಳು, ಅವಳಾದರೆ ನಿನಗೆ ಹೇಗೆ ಬೇಕೋ ಹಾಗೆ ತೆಗಿತಾಳೆ ಎಂದರು ನಾರಾಯಣ. ಗಾಯಿ, ಬಾ ಇಲ್ಲಿ, ಸೈಡಲ್ಲಿ ನಿಂತ್ಕೊಂಡು ನಮ್ಮ ಫೋಟೋಸ್ ತೆಗಿಯೆ ಎಂದಳು ಸ್ವರ್ಣ. ಗಾಯನ ನಿಧಾನವಾಗಿ ಎದ್ದು ಸ್ವರ್ಣಳ ಕೈಯಿಂದ ಮೊಬೈಲ್ ಪಡ್ಕೊಂಡು ಮೂವರ ಫೋಟೋಗಳನ್ನು ತೆಗೆಯೋದಕ್ಕೆ ಶುರು ಮಾಡಿದ್ಲು. ಪ್ರಮೀಳಾ, ನಾರಾಯಣ ಒಂದು ಕಡೆ ಕೂತು ಮಾತನಾಡ್ತಾ ಇದ್ರೆ, ಸ್ವರ್ಣ, ನಾವು ಆ ಕಡೆ ಈಜಾಡ್ತೀವಿ, ಹೋಗು ನಿನ್ನ ದಡದಲ್ಲಿ ಕೂತ್ಕೋ ಗಾಯನ ಜೊತೆ ಎಂದ ಪಾರ್ಥ. ಸರಿ ಎನ್ನುತ್ತಾ ಸ್ವರ್ಣ ದಡದ ಕಡೆ ಹೋದ್ಲು. ಕಲ್ಲು ಜಾರಿ ಇನ್ನೇನು ನೀರಿನಲ್ಲಿ ಮುಗ್ಗರಿಸಿ ಬೀಳುವವಳಿದ್ಲು. ತೇಜ ಬೀಳದಂತೆ ಅವಳನ್ನು ಹಿಡಿದುಕೊಳ್ಳುವ ಭರದಲ್ಲಿ ನಡು ಬಳಸಿ ಕೈಯನ್ನು ಹಿಡ್ಕೊಂಡ. ಇಬ್ಬರ ದೃಷ್ಟಿಗಳು ಬೆರೆತವು. ಕ್ಷಣಕಾಲ ಇಬ್ಬರು ದೃಷ್ಟಿ ಕೀಳದಾದ್ರು. ಸ್ವರ್ಣ, ಕಾಲಿನಾದರೂ ಉಳುಕ್ತಾ ಎನ್ನುತ್ತಾ ಬಳಿ ಬಂದ ಪಾರ್ಥ. ಸಾರಿ ಎನ್ನುತ್ತಾ ತೇಜ ಕೈ ಹಿಡ್ಕೊಂಡು ಸರಿಯಾಗಿ ನಿಲ್ಲಲು ಸಹಕರಿಸಿದ್ದ. ಹೆಜ್ಜೆ ಎತ್ತಿಡಲು ಹೋದರೆ ಮಂಡಿಯ ಮೂಳೆ ಕಳಿಕ್ ಎಂದಂತೆ ಆಯಿತು. ಆದರೂ ನೀರಿನಿಂದ ಹೊರಬಂದು ಗಾಯನಳ ಬಳಿ ನಿಂತಳು. ತಲೆಯೆಲ್ಲ ನೆಂದಿದೆ, ಬಾ ಒರೆಸ್ಕೋ ಎಂದು ಗಾಯನ ಹೇಳಿದ್ರೆ, ಇರು ಗಾಯಿ, ನಿಂದು ಪಾರ್ಥಂದು ಕಪಲ್ಸ್ ಫೋಟೋಸ್ ತೆಗೆದಿಲ್ಲ, ಬೇಬಿ ಬಂಪ್ ಫೋಟೋಸ್ ತೆಗೆದ ಹಾಗಾಗತ್ತೆ. ಅವ್ರು ಬರೋವರೆಗೂ ನೀನು ಸಿಂಗಲ್ ಫೋಟೋಸ್ ತೆಗಿತೀನಿ, ಆಮೇಲೆ ಜೋಡಿ ಫೋಟೋಸ್ ತೆಗೆದ್ರೆ ಆಯಿತು ಎನ್ನುತ್ತಾ ಗಾಯನಾಳ ಫೋಟೋಸ್ ತೆಗೆಯೋದಕ್ಕೆ ಶುರು ಮಾಡಿದ್ಲು. ಹಾಗೆ ಫೋಟೋ ತೆಗೆಯುವಾಗಲೇ ತೇಜ ಪಾರ್ಥ ಈಜಾಡುವ ಫೋಟೋಗಳನ್ನು ತೆಗೆದು ಮುಗಿಸೋ ಅಷ್ಟರಲ್ಲಿ ತೇಜ ಪಾರ್ಥ ಇಬ್ಬರು ಮನಸಾರೆ ನೀರಿನಲ್ಲಿ ಈಜಾಡಿ ದಡಕ್ಕೆ ಬಂದಿದ್ರು. ಸ್ವರ್ಣ, ಅಕ್ಕ ಭಾವನ ಫೋಟೋಸ್ ತೆಗಿ ಹೋಗು, ತೇಜ ನಮ್ಮ ಫೋಟೋಸ್ ತೆಗಿತಾನೆ, ಇನ್ನೇನು ಅಕ್ಕ ಭಾವನ 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಿದೆ ಎಂದ ಪಾರ್ಥ. ಅಪ್ಪ ಅಮ್ಮನ 25th ವೆಡ್ಡಿಂಗ್ ಆ್ಯನಿವರ್ಸರಿನ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಎಂದ ಸ್ವರ್ಣ ಫೋಟೋಸ್ ತೆಗೆಯೋದಕ್ಕೆ ಹೋದ್ಲು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.